ಸರ್, ಕರ್ನಾಟಕ ಟಿವಿ ಆಯೋಜಿಸಿರುವಂತಹ ನಮ್ಮ ಕರುನಾಡು ಸುಧಾರಕರು ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಾವು ಕರ್ನಾಟಕ ಸುಧಾರಕರು ಕಾರ್ಯಕ್ರಮಕ್ಕೆ ನಮ್ಮ ಸಹೋದರ ಶಿವಕುಮಾರ್ ಕರೆದಿದ್ರು. ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಇರಬಹುದು ಅಥವಾ ಇಲ್ಲಿ ಒಂದಿಷ್ಟು ಹಾಡುಗಳನ್ನು ನಾವು ಕೇಳ್ಬೋದು, ಆನಂದಿಸ್ಬೋದು ಅಂತ ಹೇಳಿ ಇಲ್ಲಿ ಬಂದ್ವಿ. ಆದರೆ ಇಲ್ಲಿ ಬಂದ ಮೇಲೆ ಅನ್ನಿಸ್ತು, ಕರ್ನಾಟಕದ ಪರಂಪರೆಯನ್ನು ಬಹಳ ಅಚ್ಚುಕಟ್ಟಾಗಿ ಕರುನಾಡ ಸುಧಾರಕರು ಅಂತ ಏನು ಹೆಸರು ಕೊಟ್ಟಿದ್ದಾರೆ, ಆ ಹೆಸರಿಗೆ ಅನ್ವರ್ಥವಾಗಿ ಇಡೀ ನಮ್ಮ ಈ 65-70 ವರ್ಷಗಳ ಇತಿಹಾಸವನ್ನು ಚಿತ್ರಗಳ ಮೂಲಕ ನಮಗೆ ಕಣ್ಣಿಗೆ ತೋರಿಸ್ಕೊಟ್ರು. ಇವತ್ತು ನಾವು ಕೇವಲ ಕನ್ನಡ ಭಾಷೆಯನ್ನು ಉಳಿಸಬೇಕಾದ್ರೆ ಕನ್ನಡವನ್ನು ಮಾತನಾಡುವುದರ ಜೊತೆಗೆ, ಕನ್ನಡವನ್ನು ಓದುವುದರ ಜೊತೆಗೆ, ಕನ್ನಡದ ಈ ಪರಂಪರೆಯನ್ನು ನಾವು ಆನಂದಿಸಬೇಕು, ಆಸ್ವಾದಿಸಬೇಕು, ಆರಾಧಿಸಬೇಕು. ಹಾಗೆಯೇ ಮುಂದಿನ ಪೀಳಿಗೆಗಳಿಗೆ ಅದನ್ನು ತಲುಪಿಸಬೇಕು. ಅಂಥ ಕೆಲಸವನ್ನು ನಿಜವಾಗ್ಲೂ ಹಿಂದೆಂದೂ ಯಾರೂ ಮಾಡಿಲ್ಲ, ಮುಂದೆಂದೂ ಯಾರೂ ಮಾಡೋಕ್ಕಾಗೋದಿಲ್ವೇನೋ, ನಭೂತೋ ನಭವಿಷ್ಯ ಅನ್ನೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿರೋದು ನಿಜವಾಗ್ಲೂ ನಮಗೆ ಸಂತೋಷ ಆಯಿತು. ಅದರಲ್ಲೂ ನಾವು ಈ ಗಡಿ ಜಿಲ್ಲೆಯವರು, ಕೋಲಾರ, ಅವಿಭಜಿತ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳವರು, ಅಂಥ ಕಡೆಯೂ ಸಹ ಇಂಥ ಕಾರ್ಯಕ್ರಮಗಳಾಗಬೇಕು. ಆ ಗಡಿಯಲ್ಲಿ ಏನು ಬೇರೆ ಭಾಷೆಗಳ ಪ್ರಭಾವ ಇದೆ, ಅಂಥ ಕಡೆ ಇಂಥ ಕಾರ್ಯಕ್ರಮಗಳಾಗಬೇಕು. ನಾನು ಶಿವಕುಮಾರಲ್ಲಿ ವಿನಂತಿ ಮಾಡ್ತೀನಿ, ಗಡಿ ಭಾಗದಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಿ ಈ ನಮ್ಮ ಕನ್ನಡದ ಇತಿಹಾಸವನ್ನು, ಏಕೀಕರಣದ ಇತಿಹಾಸವನ್ನು, ನಮ್ಮ ಕರ್ನಾಟಕದ ಇವತ್ತು ನಾವೆಲ್ಲ ಈ ಕರ್ನಾಟಕದಲ್ಲಿ ಇದ್ದೀವಿ ಅಂದರೆ ಎಷ್ಟು ಸುಧಾರಕರು ಎಷ್ಟು ಕೆಲಸ ಮಾಡಿದ್ದಾರೆ, ಅವರ ಸಾಧನೆಗಳೇನಿದೆ ಇವುಗಳನ್ನು ತಲುಪಿಸುವಂಥ ಕೆಲಸ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್, ನೀವೊಬ್ಬ ಕನ್ನಡಿಗರಾಗಿ ಎಷ್ಟು ಹೆಮ್ಮೆ ಇದೆ ಮತ್ತು ಇನ್ನು ಕರ್ನಾಟಕದಲ್ಲಿ ಏನೇನು ಸುಧಾರಣೆಗಳಾಗಬೇಕಿದೆ? ನೋಡಿ, ಕರ್ನಾಟಕದವರಾಗಿ ಇವತ್ತು ನಾನಂತೂ ಬಹಳ ಹೆಮ್ಮೆ ಪಡ್ತೀನಿ. ಕನ್ನಡದಲ್ಲಿ ಹುಟ್ಟಿದ್ದು ಒಂದು ಸೌಭಾಗ್ಯ, ಕರ್ನಾಟಕದಲ್ಲಿ ಹುಟ್ಟಿದ್ದು ಒಂದು ಸೌಭಾಗ್ಯ. ರಾಜಣ್ಣವ್ರು ಹೇಳಿದಾರಲ್ಲ, ಆಡಲಿಕ್ಕೆ ಕೋಟಿ ಭಾಷೆ, ಕಲೀಲಿಕ್ಕೆ ಕೋಟಿ ಭಾಷೆ, ಆದರೆ ಆಡಲಿಕ್ಕೆ ಅಂದರೆ ದಿನ ಬಳಸಲಿಕ್ಕೆ ಇರೋದು ಒಂದೇ ಭಾಷೆ, ಕನ್ನಡ ಭಾಷೆ. ಅದರಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋರು. ಆದರೆ ಇವತ್ತು ಕರ್ನಾಟಕದಲ್ಲಿ ಇನ್ನೂ ಸುಧಾರಣೆ ಆಗಬೇಕಾಗಿರುವಂಥ ವಿಚಾರಗಳು ಸಾಕಷ್ಟಿದ್ದಾವೆ. ಏಕೆಂದರೆ ಕರ್ನಾಟಕದಲ್ಲಿ ಪ್ರಾಕೃತಿಕವಾಗಿ ಅತ್ಯಂತ ಉತ್ಕೃಷ್ಟವಾದಂಥ ಫಲವತ್ತಾದ ಭೂಮಿ ಇದೆ, ನೈಸರ್ಗಿಕ ಸಂಪತ್ತಿದೆ, ಜಲ ಸಂಪತ್ತಿದೆ. ಆದರೆ ಅದನ್ನು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಒಂದು ಸಾಮಾಜಿಕ ನ್ಯಾಯ, ನೀರಿನ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಎಲ್ಲೋ ಒಂದು ಕಡೆ ಎಷ್ಟೇ ಸಾಧನೆ ಮಾಡಿದ್ರೂ ಇನ್ನೂ ಕೊರತೆ ಇದೆ. ಮತ್ತು ಆ ಕೊರತೆಯನ್ನು ನೀಗಿಸುವಲ್ಲಿ ಕರ್ನಾಟಕದಲ್ಲಿ ಒಂದು ಆ ನೀರಾವರಿ ವಿಚಾರದಲ್ಲಿ, ಯಾಕೆಂದರೆ ನಮಗೆ ಕರ್ನಾಟಕದಲ್ಲಿ ಸುಮಾರು 3500 TMC ಅಷ್ಟು ಅಗಾಧವಾದಂಥ ಜಲಸಂಪತ್ತಿದೆ. ಆದರೆ ಅದರಲ್ಲಿ ನಾವು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಕೇವಲ 1030 TMC ಮಾತ್ರ. ಇನ್ನೂ ನಮಗೆ ಬಳಸ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥ ಸುಮಾರು 2000ಕ್ಕೂ ಹೆಚ್ಚು TMC ಅಷ್ಟು ಜಲಸಂಪತ್ತಿದೆ. ಅದನ್ನು ಇವತ್ತು ನೋಡಿ, ನಾವು ಯಾವಾಗಲೂ ನೋಡ್ತೀವಿ ಕರ್ನಾಟಕದಲ್ಲಿ ಒಂದು ಕಡೆ ನೆರೆನೂ ಬರ್ತದೆ, ಇನ್ನೊಂದು ಕಡೆ ಭೀಕರ ಬರ ಬರ್ತದೆ. ಈ ನೆರೆ ಮತ್ತು ಬರವನ್ನು ಸಮತೋಲನ ಮಾಡುವಂಥ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಅಂಥ ಒಂದು ಪ್ರಯತ್ನ ಆಗಬೇಕು. ಅದಾದಾಗ ಕರ್ನಾಟಕ ಇನ್ನಷ್ಟು ಸಮೃದ್ಧಿ ಆಗ್ತದೆ. ಕರ್ನಾಟಕದಲ್ಲಿ ಉದ್ಯೋಗ ಅವಕಾಶಗಳು ಇನ್ನೂ, ಈಗ ಕೃಷಿಗಿಂತಲೂ ಹೆಚ್ಚು ಉದ್ಯೋಗವನ್ನು ಕೊಡುವಂಥದ್ದು, ಯಾಕೆಂದರೆ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಉದ್ಯೋಗವನ್ನು ಕೊಡುವಂಥ ಕೃಷಿಗಿಂತಲೂ ದೊಡ್ಡ ಉದ್ಯಮ ಇನ್ನೊಂದಿಲ್ಲ. ಅದನ್ನು ನಾವು ವ್ಯವಸಾಯ, ಮನೆ ಮಕ್ಕಳ ಸಹಾಯ ಅನ್ನೋ ಥರದ ಹಳೆ ಪದ್ಧತಿಯಲ್ಲಿ ಬಿಟ್ಟು ಇವತ್ತು ಹೊಸ ಪದ್ಧತಿಗಳಲ್ಲಿ ಕೃಷಿಯನ್ನು ಮಾಡಬೇಕು. ಏನೇ ಮಾಡಬೇಕಾದ್ರೂ ಅದಕ್ಕೆ ನೀರು ಬೇಕು, ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ ಆಗಿದೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ, ಇವತ್ತು ಕರ್ನಾಟಕ TV ಅತ್ಯದ್ಭುತವಾದಂಥ ಏನು ಸುದ್ದಿ ಮಾಧ್ಯಮ ಆಗಿದೆ. ಇವತ್ತು ಎಲ್ಲರೂ ಕರ್ನಾಟಕ ನಾಡಿನಾದ್ಯಂತ ಕರ್ನಾಟಕ TVಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ TVಯನ್ನು ಬೆಂಬಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.